ಪ್ರಿಯ ಸ್ನೇಹಿತರೆ, ನಾವು ಜೀವನದ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಲು, ಸದಾ ಸಂತೋಷವನ್ನು ಅನುಭವಿಸಲು ಹಾಗೂ ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಲು ಕೃತಜ್ಞತೆ ಒಂದು ಅದ್ಭುತ ಶಕ್ತಿ. ಪ್ರತಿದಿನವೂ ಕೃತಜ್ಞತೆಯನ್ನು ಅಭ್ಯಾಸ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗುತ್ತವೆ. ನಮ್ಮ ಮನಸ್ಸು, ದೈಹಿಕ ಆರೋಗ್ಯ, ಸಂಬಂಧಗಳು ಮತ್ತು ವೃತ್ತಿ ಜೀವನ ಎಲ್ಲವೂ ಇದರಿಂದ ಹಿತಕರವಾಗುತ್ತವೆ. ನಾವು ಯಾವಾಗಲೂ ನಮ್ಮ ಬಳಿ ಇಲ್ಲದಿರುವುದರ ಬಗ್ಗೆ ಚಿಂತಿಸುತ್ತಾ ದುಃಖಪಡುತ್ತಾ ಹೋದರೆ ನಮ್ಮ ಜೀವನ ಅಸಂತೋಷದಿಂದ ತುಂಬಿಬಿಡುತ್ತದೆ. ಆದರೆ ಈಗಾಗಲೇ ನಮಗೆ ದೇವರು ಕೊಟ್ಟಿರುವ ಆಶೀರ್ವಾದಗಳನ್ನು ನಾವು ಮೆಚ್ಚಿಕೊಳ್ಳಲು ಪ್ರಾರಂಭಿಸಿದರೆ ಅದು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸುತ್ತದೆ. ನಿತ್ಯವೂ ಕೃತಜ್ಞತೆಯನ್ನು ಅಭ್ಯಾಸ ಮಾಡಿದರೆ ಜೀವನ ಹೇಗೆ ಬದಲಾಗುತ್ತದೆ? ಈ ವಿಚಾರವನ್ನು ನಾವು ಸುಳಿವು ನೋಡೋಣ. ನಮ್ಮ ಮನೋಭಾವವು ಧನಾತ್ಮಕವಾಗಿ ಮಾರ್ಪಡುತ್ತದೆ. ನಾವು ಕೃತಜ್ಞರಾಗಿದ್ದಾಗ ಜೀವನದ ಕಡೆಗೆ ನೋಡುವ ದೃಷ್ಟಿಕೋನವೇ ಬದಲಾಗುತ್ತದೆ. ಎಷ್ಟೇ ಕಷ್ಟಗಳು ಬಂದರೂ ನಾವು ಅದರಲ್ಲಿ ಕಲಿಯಬಹುದಾದ ಪಾಠವನ್ನು ಗುರುತಿಸಲು ಪ್ರಾರಂಭಿಸುತ್ತೇವೆ. ನಾನೇಕೆ ಇದನ್ನು ಅನುಭವಿಸಬೇಕು ಎಂಬ ಪ್ರಶ್ನೆಯ ಬದಲು ಇದರಿಂದ ನಾನು ಏನು ಕಲಿಯಬಹುದು ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ಈ ರೀತಿಯ ಮನೋಭಾವ ನಮ್ಮ ಪ್ರತಿನಿತ್ಯದ ಬದುಕನ್ನು ಸುಲಭಗೊಳಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಮಾನಸಿಕ ಶಾಂತಿ ಮತ್ತು ಸಂತೋಷವನ್ನು ಹೆಚ್ಚಿಸುತ್ತದೆ. ನಿತ್ಯವೂ ಕೃತಜ್ಞತೆಯನ್ನು ಅಭ್ಯಾಸ ಮಾಡುವುದರಿಂದ ನಮ್ಮ ಮನಸ್ಸು ಸದಾ ಹಸನ್ಮುಖವಾಗಿರುತ್ತದೆ. ನಮ್ಮ ಬಳಿ ಇರುವುದನ್ನು ಮೆಚ್ಚಿಕೊಂಡರೆ ನಮ್ಮ ಮನಸ್ಸಿನಲ್ಲಿ ಅತೃಪ್ತಿ ಮತ್ತು ಅನಾವಶ್ಯಕ ಆಸೆಗಳಿಗೆ ಅವಕಾಶವಿರುವುದಿಲ್ಲ. ನಾವು ಸಂತೋಷವನ್ನು ಹೊರಗಿನ ಜಗತ್ತಿನಲ್ಲಿ ಹುಡುಕುವ ಬದಲು ನಮ್ಮ ಒಳಗಿನ ಮನೋಭಾವದಿಂದಲೇ ಅದನ್ನು ಅನುಭವಿಸಲು ಪ್ರಾರಂಭಿಸುತ್ತೇವೆ. ದೈಹಿಕ ಆರೋಗ್ಯಕ್ಕೆ ಉತ್ತಮ ಪರಿಣಾಮ. ಕೃತಜ್ಞತೆ ಕೇವಲ ಮನಸ್ಸಿನ ಶಾಂತಿಯನ್ನೇ ತರದು, ಅದರಿಂದ ನಮ್ಮ ದೈಹಿಕ ಆರೋಗ್ಯವೂ ಉತ್ತಮಗೊಳ್ಳುತ್ತದೆ. ಸಂಶೋಧನೆಗಳ ಪ್ರಕಾರ ಪ್ರತಿದಿನ ಕೃತಜ್ಞತೆಯನ್ನು ಅಭ್ಯಾಸ ಮಾಡುವ ವ್ಯಕ್ತಿಯಲ್ಲಿ ರಕ್ತದೊತ್ತಡ ಕಡಿಮೆಯಾಗುತ್ತದೆ, ನಿದ್ರೆಯ ಗುಣಮಟ್ಟ ಉತ್ತಮವಾಗುತ್ತದೆ ಹಾಗೂ ದೀರ್ಘಕಾಲ ಸುಖಶ್ರೇಷ್ಠ ಜೀವನ ನಡೆಸಬಹುದು. ಒತ್ತಡದ ಮಟ್ಟ ಕಡಿಮೆಯಾದರೆ ದೈಹಿಕ ಸಮಸ್ಯೆಗಳಾದ ಅನಾರೋಗ್ಯ, ಆರೋಗ್ಯ ಸಂಬಂಧಿ ಕಾಯಿಲೆಗಳು ಮತ್ತು ತಲೆನೋವುಗಳು ಕಡಿಮೆಯಾಗುತ್ತವೆ. ಸಂಬಂಧಗಳು ಸುಧಾರಿಸುತ್ತವೆ. ನಾವು ನಮ್ಮ ಜೀವನದಲ್ಲಿ ಇರುವ ಪ್ರೀತಿಯ ಜನರ ಬಗ್ಗೆ ಕೃತಜ್ಞರಾಗಿದ್ದರೆ ಅವರು ನಮ್ಮೊಡನೆ ಹೆಚ್ಚು ಹತ್ತಿರವಾಗುತ್ತಾರೆ. ನಮ್ಮ ಕುಟುಂಬದವರು, ಸ್ನೇಹಿತರು, ಸಹೋದ್ಯೋಗಿಗಳು ಮತ್ತು ಇತರರೊಂದಿಗೆ ನಮ್ಮ ಸಂಬಂಧಗಳು ಬಲವಾಗುತ್ತವೆ. ಕೃತಜ್ಞತೆ ವ್ಯಕ್ತಪಡಿಸಿದಾಗ ಇತರರ ಮೇಲೆ ನಮಗೆ ಇರುವ ಪ್ರೀತಿ ಬಾಂಧವ್ಯ ಮತ್ತಷ್ಟು ಗಾಢವಾಗುತ್ತದೆ. ನಾನು ನಿಮ್ಮ ನೆರವಿಗೆ ತುಂಬ ಕೃತಜ್ಞ, ನೀವು ನನ್ನ ಜೀವನದ ಒಂದು ದೊಡ್ಡ ಆಶೀರ್ವಾದ ಎಂಬಂತೆ ಹೇಳುವ ಪ್ರತಿಯೊಂದು ಮಾತು ನಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಯಶಸ್ಸಿನ ನಂಬಿಕೆ ಮತ್ತು ಒತ್ತಡವನ್ನು ನಿಭಾಯಿಸುವ ಶಕ್ತಿ. ಯಾರೇ ಆದರೂ ಜೀವನದಲ್ಲಿ ಏನೇ ಸಾಧಿಸಬೇಕಾದರೂ ಅದಕ್ಕೆ ಮನಸ್ಸಿನ ಶಕ್ತಿ ಮತ್ತು ದೃಢ ನಂಬಿಕೆ ಅಗತ್ಯ. ಕೃತಜ್ಞತೆಯನ್ನು ಅಭ್ಯಾಸ ಮಾಡಿದರೆ ನಾವು ಈಗಾಗಲೇ ಸಾಧಿಸಿದವುಗಳನ್ನು ಗುರುತಿಸಲು ಪ್ರಾರಂಭಿಸುತ್ತೇವೆ. ಇದು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಜೀವನದಲ್ಲಿ ಏನೇ ಸೋಲಾಯಿತು ಎಂದು ಭಾವಿಸಿದರೂ ನಾವು ಅದನ್ನು ಒಂದು ಪಾಠವಾಗಿ ಪರಿಗಣಿಸಿ ಮುನ್ನಡೆಯಲು ಪ್ರೇರೇಪಿಸುತ್ತೇವೆ. ಇದರಿಂದ ಒತ್ತಡವನ್ನು ಸರಿಯಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ. ಹೊಸ ಅವಕಾಶಗಳನ್ನು ಆಕರ್ಷಿಸುತ್ತೇವೆ. ಕೃತಜ್ಞತೆ ಒಂದು ಅದ್ಭುತ ಆಕರ್ಷಣಾ ಶಕ್ತಿ ಹೊಂದಿದೆ. ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಹೊಂದಿರುವುದನ್ನು ಮೆಚ್ಚಿಕೊಳ್ಳುತ್ತಿದ್ದರೆ ಅದನ್ನು ಇನ್ನಷ್ಟು ಆಕರ್ಷಿಸಲು ಸಾಧ್ಯವಾಗುತ್ತದೆ. ಕೃತಜ್ಞ ಮನಸ್ಸಿನವರು ಸದಾ ಧನಾತ್ಮಕ ಚೈತನ್ಯವನ್ನು ಹೊಂದಿರುತ್ತಾರೆ. ಇದು ಹೊಸ ಅವಕಾಶಗಳು, ಹೊಸ ಪರಿಚಯಗಳು ಮತ್ತು ಯಶಸ್ಸನ್ನು ತಮ್ಮತ್ತ ಸೆಳೆಯುವ ಶಕ್ತಿಯಾಗಿದೆ. ಧನಿಕ ಜೀವನದ ರಹಸ್ಯ ಕೃತಜ್ಞತೆ. ಅನೇಕ ಯಶಸ್ವಿಯಾದ ವ್ಯಕ್ತಿಗಳು ಗ್ರ್ಯಾಟಿಟ್ಯೂಡ್ ಜರ್ನಲ್ ಹೇಳುವ ಅಭ್ಯಾಸವನ್ನು ಹೊಂದಿದ್ದಾರೆ. ಅವರು ಪ್ರತಿದಿನವೂ 5 ಅಥವಾ 10 ನಿಮಿಷಗಳ ಕಾಲ ಕುಳಿತು ತಮಗೆ ಧನ್ಯತೆಯನ್ನು ನೀಡಿದ ಘಟನೆಗಳು ಮತ್ತು ವ್ಯಕ್ತಿಗಳನ್ನು ಬರೆಯುತ್ತಾರೆ. ಈ ಸಣ್ಣ ಅಭ್ಯಾಸ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುತ್ತದೆ. ನಾವು ನಮ್ಮ ಬಳಿ ಇರುವುದು ಸಾಕಷ್ಟೇ ಎಂಬ ಭಾವನೆ ಪಡೆದಾಗ ಹೆಚ್ಚು ಶಾಂತಿ ಮತ್ತು ಸಂತೋಷವನ್ನು ಅನುಭವಿಸುತ್ತೇವೆ. ಸಮಾಜದಲ್ಲಿ ಒಳ್ಳೆಯತನ ಹಂಚಲು ಪ್ರೇರಣೆ. ನಾವು ಕೃತಜ್ಞರಾಗಿದ್ದಾಗ ಇತರರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಲು ನಾವು ಸಿದ್ಧರಾಗಿರುತ್ತೇವೆ. ನಾವು ಸಹಾಯ ಮಾಡಿದರೆ ನಾವು ಇನ್ನಷ್ಟು ಆಶೀರ್ವಾದ ಪಡೆಯುತ್ತೇವೆ. ಆದ್ದರಿಂದ ಕೃತಜ್ಞತೆಯು ನಮ್ಮನ್ನು ಮಾತ್ರವಲ್ಲ, ನಮ್ಮ ಸುತ್ತಲಿನ ಜನರನ್ನು ಪ್ರಭಾವಿತಗೊಳಿಸುತ್ತದೆ. ನಿತ್ಯವೂ ಕೃತಜ್ಞತೆಯನ್ನು ಅಭ್ಯಾಸ ಮಾಡುವುದರಿಂದ ನಮ್ಮ ಜೀವನವೇ ಪರಿವರ್ತನೆಗೊಳ್ಳುತ್ತದೆ. ಇಲ್ಲದೇ ಇರುವುದನ್ನು ನೋಡುವ ಬದಲು ಈಗಾಗಲೇ ಇರುವುದನ್ನು ಮೆಚ್ಚಿಕೊಳ್ಳುವುದು
ಎಂಬ ಚಿಂತನೆಯನ್ನು ಬೆಳೆಸುವುದರಿಂದ ನಾವು ಸಂಪೂರ್ಣ ಸುಖಮಯ ಜೀವನವನ್ನು ಅನುಭವಿಸಬಹುದು. ನೀವು ಇಂದು ಕೃತಜ್ಞರಾಗಿರಬೇಕಾದ 3 ಸಂಗತಿಗಳನ್ನು ಯೋಚಿಸಿ. ನಿಮ್ಮ ಆರೋಗ್ಯ, ಅದು ನಿಮಗೆ ಹೊಸ ದಿನವನ್ನು ನೀಡಿದೆ. ನಿಮ್ಮ ಪ್ರಿಯ ಜನರು, ಅವರು ನಿಮ್ಮ ಜೀವನವನ್ನು ಹಸನ್ಮುಖಗೊಳಿಸುತ್ತಾರೆ. ಈ ಕ್ಷಣ ನೀವು ಬದುಕಿರುವುದು ತಾನೇ ದೊಡ್ಡ ಆಶೀರ್ವಾದ. ಕೃತಜ್ಞತೆಯಲ್ಲಿದೆ ಜೀವನದ ಶ್ರೇಷ್ಠತೆಯ ಹೂವು. ಇಂದಿನಿಂದ ಕೃತಜ್ಞತೆಯ ಹಾದಿಯಲ್ಲಿ ಹೆಜ್ಜೆ ಹಾಕಿ. ಆ ಶುಭ ಮಾರ್ಗವು ನಿಮ್ಮನ್ನು ಯಶಸ್ಸು, ಸಂತೋಷ, ಶಾಂತಿಯತ್ತ ಕೊಂಡೊಯ್ಯಲಿ. ಧನ್ಯವಾದಗಳು.